ಕಾರ್ಯಕ್ರಮಕ್ಕೆ ಎಲ್ರಿಗೂ ಆಹ್ವಾನ ಮಾಡಿದ್ರೆ, ಬಟ್ ನಿಮ್ಮ ಬಿಗ್ ಬ್ರದರ್ ಬಿಟ್ಬಿಟ್ಟಿದ್ರಲ್ಲ ಸರ್, ನಿಮ್ಮ ಹಳೆ ಬ್ರದರ್ ಕುಮಾರಸ್ವಾಮಿ ಅವ್ರನ್ನ ಆಹ್ವಾನ ಕೊಟ್ಟಿಲ್ವಲ್ಲ ಸರ್? ಸೊ ಆ ಥರ ಏನಿಲ್ಲ, ಎಲ್ಲರಿಗೂ ಅವ್ರಿಗೂ ಸೇರಿ ಆಹ್ವಾನ ಕೊಟ್ಟಿದ್ವಿ. ಪತ್ರಿಕೆಯಲ್ಲಿ ಅವ್ರ ಹೆಸರೇ ಇಲ್ವಲ್ಲ? ಅವ್ರು ಬರೋದಿಲ್ಲ ಅಂತ ಹೇಳಿದ್ರು, ಅದಕ್ಕೋಸ್ಕರ ಹಾಕಿಲ್ಲ ಅಷ್ಟೆ. ಯಾರು ಕನ್ಫರ್ಮ್ ಮಾಡಿದ್ದಾರೆ ಅವರನ್ನ ಕೇಂದ್ರ ಮಂತ್ರಿಗಳನ್ನ ಹಾಕಿದ್ದೀವಿ. ಯಾರು ಕನ್ಫರ್ಮ್ ಮಾಡಿಲ್ಲ ಅವರನ್ನ ಇನ್ವಿಟೇಷನಲ್ಲಿ ಫ್ರೆಂಡ್ ಅದು ಬಿಫೋರ್ ದಟ್ಟೆ ನಾವು ಕೇಳಿದ್ದೀವಿ. ಸೊ ನಮ್ಮ ಕಾರ್ಯಕ್ರಮ ಇನ್ವಿಟೇಷನ್ ಫ್ರಂಟ್ ಆಗೋದಕ್ಕಿಂತ ಮೊದಲೇ ಕೇಂದ್ರದ ಮಂತ್ರಿಗಳೆಲ್ಲನೂ ಪರ್ಸನಲ್ ಆಗಿ ನಮ್ಮ ಅಧಿಕಾರಿಗಳು ಫೋನ್ ಮಾಡಿ ಅವ್ರ ಆಫೀಸ್ಗೆ ಕೇಳಿದ್ದಾರೆ. ಯಾರು ಕನ್ಫರ್ಮ್ ಮಾಡಿದ್ದಾರೆ ಅವ್ರನ್ನ ಇನ್ವಿಟೇಷನ್ಗೆ ಹಾಕಿದ್ದೀವಿ. ಸೊ ಆ ಥರ ಇದೇನು ಇಲ್ಲಿ ರಾಜಕೀಯ ವೇದಿಕೆ ಅಲ್ಲ ಗುರು. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸೇರಿ ಕೃಷಿ ಇಲಾಖೆನಲ್ಲಿ ಕೆಲಸ ಮಾಡ್ತಾ ಇದೀವಿ ರೈತರ ಪರ. ಅಲ್ಲ ಸರ್, ಅವರು ಸಿಎಂ ಆಗಿದ್ದಾಗ ಕೃಷಿ ಬಗ್ಗೆ ವಿಶೇಷವಾದ ಕಾಳಜಿ ಆಯ್ತು, ಈಗ ನೀವೇ ಕೇಳ್ಬೇಕು. ಅವರ ಸಲಹೆ ಪಡ್ಕೊಂಡು ಮೊನ್ನೆ ತಾನೇ ಸಾಹಿತ್ಯ ಸಮ್ಮೇಳನ ಮಾಡಿದ್ದೀವಿ. ವೇದಿಕೆಯಲ್ಲಿ ನಾನೇ ವೆಲ್ಕಮ್ ಮಾಡಿ ಕೂರಿಸಿದ್ದೀನಿ, ನಾನೇ ಸನ್ಮಾನ ಮಾಡಿದ್ದೀನಿ. ಇನ್ನು ಅದಕ್ಕಿಂತ ನಿಮಗೆ ನಾವು ಆ ಥರ ಅವ್ರ ಬಗ್ಗೆ ರಾಜಕಾರಣ ಬೇರೆ, ಅವರ ಮಧ್ಯದಲ್ಲಿರೋ ರಾಜಕಾರಣದ ಬೇರೆ. ಈ ರೈತರ ಕೆಲಸ ಮತ್ತು ಸರ್ಕಾರದ ಕೆಲಸದಲ್ಲಿ ಇವೆಲ್ಲ ಏನು ವ್ಯತ್ಯಾಸ ಇಲ್ಲ.